ಹೈಕಮಾಂಡ್ನ ವಾರ್ನಿಂಗ್ನ ನಡುವೆಯೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾದಂಗೆ ಕಾಣ್ತಾ ಇದೆ. ಒಂದಿಷ್ಟು ಜನ ಮುಖ್ಯಮಂತ್ರಿಗಳ ಸ್ಥಾನ ಬದಲಾವಣೆ ಮಾಡಬೇಕು ಅಂತ, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಿಯುಕ್ತಿಯನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನು ಮತ್ತೆ ಮಾಡ್ತಿದ್ದಾರೆ. ಆದರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಹೇಳಿಕೆಗಳಿಗೂ ಕೂಡ ಬ್ರೇಕ್ ಹಾಕಿದ್ರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಾರ್ನಿಂಗ್ ಬಳಿಕ ಎಲ್ಲ ಸುಮ್ಮನಾದ್ರ. ಕೆಲ ಸಚಿವರು ಇನ್ನೂ ಕೂಡ ಕುರ್ಚಿ ಖಾಲಿ ಇಲ್ಲ, ಅವರೇ 5 ವರ್ಷ CM ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ವಾರ್ನಿಂಗ್ ಕೊಟ್ಟಿದ್ರು. ಆದರೆ ಅಸಮಾಧಾನಗೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಆಪ್ತ ಬಣ. ರಾಹುಲ್ ಗಾಂಧಿಗೆ ಈ ಬಗ್ಗೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಎಲ್ಲ ವಿಚಾರಗಳನ್ನು AICC ಅಧ್ಯಕ್ಷರಿಗೆ DCM DK ಶಿವಕುಮಾರ್ ನಿನ್ನೆ ನಡೆದಂತಹ ಚರ್ಚೆಯಲ್ಲಿ ತಿಳಿಸಿದ್ರ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ DCM DK ಶಿವಕುಮಾರ್ ಸುದೀರ್ಘವಾಗಿ 30 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತನಾಡಿದ್ರು. ಇಬ್ಬರೇನೆ 30 ನಿಮಿಷಗಳ ಕಾಲ ಮಾತಾಡಿ ಹೊರಗಡೆ ಬಂದ ಮೇಲೆ ಏನು ಮಾತಾಡಿದ್ರಿ ಅಂತಂದರೆ, ಖರ್ಗೆ ಹೇಳಿದ್ರು ಮನೆ ಒಳಗಡೆ ವಿಚಾರ ಹೊರಗಡೆ ಹೇಳೋಕ್ಕಾಗಲ್ಲ ಅಂತ, ಶಿವಕುಮಾರ್ ಕೂಡ ಅದೇ ಹೇಳಿದ್ರು, ಏನು ಚರ್ಚೆ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ವಿಚಾರ ನಾವು ಮಾತಾಡಿದ್ದೀವಿ, ಅದೇನಾಗಬೇಕು ಅದನ್ನು ನಾವು ಮಾಡ್ತೀವಿ ಅಂತ. ಆದರೆ ಸಂಘಟನೆ ವಿಚಾರದಲ್ಲಿ AICC ಅಧ್ಯಕ್ಷರು DK ಶಿವಕುಮಾರ್ ಅವರಿಗೆ ಏನಾದರೂ ಹೊಣೆ ಕೊಟ್ಟರಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಏನಾದರೂ ಚರ್ಚೆ ಆಯಿತಾ? ಅಥವಾ CM ಬಣದ ವಿರುದ್ಧ DK ಶಿವಕುಮಾರ್ ಏನಾದರೂ ದೂರು ಕೊಟ್ಟರಾ? ಏನೋ ಒಂದು ಚರ್ಚೆ ಅಂತೂ ಖಂಡಿತ ಆಗಿದೆ. ಅದು ಏನು ಅನ್ನೋದೇ ಪ್ರಶ್ನೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು DCM DK ಶಿವಕುಮಾರ್ ಅವರ ಈ ಭೇಟಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಪ್ರಸಕ್ತ ವಿಚಾರಗಳು, ಚರ್ಚೆಗಳು, ಸನ್ನಿವೇಶಗಳು, ಸಂದರ್ಭಗಳು ಇವೆಲ್ಲದಕ್ಕೆ ಸರಿ ಹೊಂದುವ ಮತ್ತು ಪುಷ್ಟಿ ಕೊಡುವಂಥ ಭೇಟಿ ಇದಾದಂಗೆ ಕಾಣ್ತಾ ಇದೆ. ಏನು ಚರ್ಚೆ ಆಗಿರಬಹುದು ರೂಪೇಶ್? ಪ್ರಣೋತ್, AICC ಅಧ್ಯಕ್ಷರು ಅದೇ ರೀತಿಯಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು DK ಶಿವಕುಮಾರ್ ಅವರು KPC ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ಭೇಟಿ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮಟ್ಟಿಗೆ ಒಂದು ರೀತಿ ತಂಡ ಹೊಡಿತಾ ಇದೆ. ಕಾರಣ ಎಷ್ಟೇ, AICC ಅಧ್ಯಕ್ಷರು ಖಡಕ್ ಆಗಿರತಕ್ಕಂಥ ಸೂಚನೆಗಳನ್ನು ರಾಜ್ಯದ ನಾಯಕರಿಗೆ ಕೊಟ್ಟಿದ್ದಾರೆ. ಯಾರೂ ಕೂಡ ಈ CM ಬದಲಾವಣೆ, KPC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಅವರಿಬ್ಬರು ಮಾತುಕತೆ ಏನೇನಾಯಿತು ಅಂತೇಳಿ. ಯಾಕಂತೇಳಿ ಹೊರಮಟ್ಟಕ್ಕೆ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಇಲ್ಲ ಅಂತೇಳಿ ಅಂದುಕೊಂಡ್ರು ಕೂಡ ಒಳಗೆ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಫೋನ್ ಕಾಲ್ಸ್, ಪೊಲಿಟಿಕ್ಸ್ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ಗೊತ್ತಿಲ್ಲದಂತೆ ಭೇಟಿ ಆಗೋದು, ಈ ರೀತಿಯಾಗಿರ್ತಕ್ಕಂಥ ಪರಿಪಾಠಗಳು ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಯಾಕಂತ ಹೇಳಿದ್ರೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟು ಒಂದು ರೀತಿ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡ್ತು. ಇದಕ್ಕೆ ರೊಚ್ಚಿಗೆದ್ದವ್ರು ಯಾರು ಅಥವಾ ಒಂದು ಅಸಮಾಧಾನಗೊಂಡವ್ರು ಯಾರು ಅಂತ ಹೇಳಿದ್ರೆ CM ಆಪ್ತ ಬಣ. ಯಾಕಂದರೆ ಸದಾ CM ಸಿದ್ದರಾಮಯ್ಯ ಪರ ಬ್ಯಾಟಿಂಗನ್ನು ಮಾಡ್ತಾ ಇದ್ರು. ಆದರೆ ಹೈಕಮಾಂಡ್ ವಾರ್ನಿಂಗ್ ಮೂಲಕವಾಗಿ ಭೇಟಿ ಈ ರೀತಿಯಾಗಿ ಒಂದು ಫಾರ್ಮಲ್ ಮೀಟಿಂಗ್ಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಬೇರೆ ಚರ್ಚೆಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬೇಸರ ಅವ್ರು ನಿಜಕ್ಕೂ ಕೂಡ ಅವರಲ್ಲಿ ಇದೆ ಅನ್ನುವಂಥ ವಾತಾವರಣ ಕಂಡು ಬರ್ತಾ ಇದೆ. ಹೀಗಾಗಿ ಅವರು CM ಆಪ್ತರು ಒಂದಿಷ್ಟು ಜನ ಇಲ್ಲಿ ಯಾಕಂತ ಹೇಳಿದ್ರೆ ರಾಜ್ಯ ಉಸ್ತುವಾರಿಗಳ ವಿರುದ್ಧವಾಗಿ, ಅದೇ ರೀತಿಯಾಗಿ ಬೇರೆ ವಿರುದ್ಧವಾಗಿ ಒಂದಿಷ್ಟು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಬಳಿಕವಾಗಿ ಅವರು ಯಾಕಂತ ಹೇಳಿದ್ರೆ ಪದೇ ನಮ್ಗೆ ಅನ್ಯಾಯ ಆಗ್ತಾ ಇದೆ ಪಕ್ಷದಲ್ಲಿ ಅಂಥೇಳಿ ಒಂದು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರನ್ನು ಕೊಡೋದು. ಯಾಕಂದರೆ ರಾಜ್ಯ ಉಸ್ತುವಾರಿ ಅವರು ಮೊದಲನೇದಾಗಿ ಪಕ್ಷಪಾತ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಮೊದಲನೇ ಆರೋಪ. ಅದಾದ ಬಳಿಕವಾಗಿ ಎಲ್ಲವೂ ಕೂಡ ಇಲ್ಲಿ DK ಶಿವಕುಮಾರ್ ಅವರು ಮೊದಲು ಸಮಾವೇಶ ಮಾಡ್ತಿದ್ದಾಗ ಅದಕ್ಕೆ ಕಡಿವಾಣ ಹಾಕೋದು ಪ್ರಯತ್ನ ಮಾಡಿದ್ರು. ಡಿನ್ನರ್ ಪೊಲಿಟಿಕ್ಸ್ ಅದೇ ರೀತಿಯಾಗಿ ಮೀಟಿಂಗ್ ಮಾಡ್ತೀನಿ ಅಂದಾಗ ಅಲ್ಲೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಪದೇ ನಾವು ಸಂಘಟನೆ ಮಾಡ್ತೀವಿ, ಅದೇ ರೀತಿಯಾಗಿ ಒಂದಿಷ್ಟು ಅಡಜಿಗಳನ್ನು ಮಾಡ್ತೀವಿ ಅಂದಾಗ ಕಡಿವಾಣ ಹಾಕುವಂಥ ಪ್ರಯತ್ನಗಳಾಗ್ತಾ ಇದೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ ಕೈ ಮೇಲಾಗ್ತಾ ಇದೆ, ಅದೇ ರೀತಿ ರಾಜ್ಯ ಉಸ್ತುವಾರಿಗಳ ಕೈ ಮೇಲಾಗ್ತಾ ಇದೆ. ನಮ್ಮ ಅಳನನ್ನು ಕೇಳೋರು ಇಲ್ಲ ಅಂಥೇಳಿ ರಾಹುಲ್ ಗಾಂಧಿಗೆ ದೂರು ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದೇ ವಿಚಾರ ನಿನ್ನೆ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಹಿತಿಯನ್ನು ತಿಳಿಸಿದ್ರು ಅನ್ನೋಂತೇಳಿ ವಿಚಾರಗಳು ಬರ್ತಾ ಇದೆ. ಈ ಮೂಲಕವಾಗಿ ಒಂದು ರೀತಿ ಇಲ್ಲಿ ಯಾವುದೇ ರೀತಿಯಾಗಿ ರಾಜ್ಯದ ವಿದ್ಯಮಾನಗಳಿತ್ತು, ಆ ರಾಜ್ಯದ ವಿದ್ಯಮಾನಗಳನ್ನ AICC ಅಧ್ಯಕ್ಷರಿಗೆ ತಲುಪಿಸುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.